ನಿಮ್ಮ ಪವರ್ ಟಿವಿ ಮತ್ತೊಂದು ಗೋಲ್ಮಾಲ್ ಸ್ಟೋರಿಯನ್ನ ಹೊತ್ತು ತಂದಿದೆ. ಕೋಲಾರ ಜಿಲ್ಲೆಯದ್ದು ಏನಾಗ್ತಾ ಇದೆ ಗೊತ್ತಾ? ಕೋಲಾರ ಜಿಲ್ಲೆಯಾದ್ಯಂತ ನೂರಾರು ಎಕರೆ ಬೃಹತ್ ಭೂ ಹಗರಣ ಆಗಿದೆ. ನೂರಾರು ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಮಂಜೂರಾಗಿರುವುದು ಬೆಳಕಿಗೆ ಬರ್ತಾ ಇದೆ. ಇಲ್ಲಿ ಎಲ್ಲವೂ ಕೂಡ ಅಕ್ರಮ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ತವರಲ್ಲಿ ಬೃಹತ್ ಭೂ ಹಗರಣ ಆಗಿರೋದು. 3 ಜನ ತಹಸೀಲ್ದಾರ್ಗಳು, ಡಜನ್ ಗಟ್ಟಲೆ ಸಿಬ್ಬಂದಿಗಳು ಅಕ್ರಮದಲ್ಲಿ ಪಾಲುದಾರರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ತಪ್ಪಿತಸ್ಥರ ವಿರುದ್ಧ ಪ್ರಕರಣ ದಾಖಲಿಸುವುದಕ್ಕೆ ಸರ್ಕಾರದಿಂದಲೂ ಕೂಡ ಅನುಮತಿ ಸಿಗ್ತಾ ಇದೆ. ತಹಸೀಲ್ದಾರ್ ಸಿಬ್ಬಂದಿ ವಿರುದ್ಧ ವಂಚನೆ, ಸರ್ಕಾರಿ ಆಸ್ತಿ ಪರಾಭಾರೆ ಪ್ರಕರಣ ಆಗಿರಬಹುದು. ಭ್ರಷ್ಟ ತಹಸೀಲ್ದಾರ್ ಮತ್ತೆ ಮೇಯೋದಕ್ಕೆ ಪುಷ್ಕಳ ಜಾಗಕ್ಕೆ ವರ್ಗಾವಣೆಯಾಗಿದ್ದಾರೆ. ಅಲ್ಲೊಂದು ಸ್ವಲ್ಪ ಮೇಕ ಬನ್ನಿ ಅಂತ. ಕೆಜಿಎಫ್ ಮತ್ತು ಬಂಗಾರಪೇಟೆ ತಾಲೂಕುಗಳಲ್ಲಿ ಬಗರ್ ಹುಕುಂ ಮಾಡಿ ಅಕ್ರಮ ಆಗಿರೋದು. ಬಂಗಾರಪೇಟೆ ತಹಸೀಲ್ದಾರ್ ವಿರುದ್ಧ ಲೋಕ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ಈಗ ಬಂಗಾರಪೇಟೆ ತಹಸೀಲ್ದಾರ್ ಸುಜಾತ ಇವರ ವಿರುದ್ಧ ಹೊಸ ವರ್ಷದ ಮೊದಲ ದಿನ ಜನವರಿ 1ನೇ ತಾರೀಕೆ ಎಫ್ಐಆರ್ ಆಯಿತು. ಆಮೇಲೆ ಗುಮಾಸ್ತರು ಕೆಸಿ ಸುರೇಶ್ ಮತ್ತು ಆರ್ ಪವನ್ ಕುಮಾರ್ ಇವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. 2017ರಿಂದ ಇಲ್ಲಿ ತನಕ 2 ತಾಲೂಕುಗಳಲ್ಲಿ ಸುಮಾರು 229 ಅನರ್ಹರಿಗೆ ಭೂಮಿ ಮಂಜೂರಾತಿ ಮಾಡಿರೋದು ಅಕ್ರಮವಾಗಿ. ಅನರ್ಹರಿಗೆ. ಸೊ ಅಂದ್ರೆ ಈ 2 ತಾಲೂಕುಗಳಲ್ಲಿ ಹೋಲಿಸ್ಕೊಂಡ್ರೆ 523 ಎಕರೆ ಸರ್ಕಾರಿ ಭೂಮಿ ಅಕ್ರಮ ಮಂಜೂರಾಗಿದೆ. 523 ಎಕರೆ ಅಂದ್ರೆ ಹುಡುಗಾಟನ? ಆಗ ಇದ್ದಂತಹ ತಹಸೀಲ್ದಾರ್ ವಿಜಿಗನ್ನ ಹಾಗೆ ಬಿ ದಯಾನಂದ್ ಇವರ ವಿರುದ್ಧ ದೂರು ದಾಖಲಾಗಿದೆ. ಇಬ್ಬರ ವಿರುದ್ಧವೂ ಕೂಡ ಪ್ರಕರಣ ದಾಖಲಿಸೋ ಸಕ್ಷಮ ಪ್ರಾಧಿಕಾರದ ಅನುಮತಿಗೆ ಹೈಕೋರ್ಟ್ ತಡೆಯನ್ನ ಕೊಟ್ಟಿದೆ. ಸದ್ಯ ಈಗ ವಿಜಿಗಣ್ಣ ಮತ್ತು ದಯಾನಂದ ಇಬ್ಬರಿಗೂ ಕೂಡ ತಾತ್ಕಾಲಿಕವಾಗಿ ನಿರಾಳ. ತಾತ್ಕಾಲಿಕವಾಗಷ್ಟೇ ನಿರಾಳ. ಕೆಜಿಎಫ್ನ ಆರ್ಟಿಐ ಕಾರ್ಯಕರ್ತ ವೆಂಕಟೇಶ್ ಗೌಡ ಈ ಹಗರಣವನ್ನ ಬೆಳಕಿಗೆ ತಂದ್ರು. ಸರ್, ಈಗ ನನಗೆ ಸರ್ಕಾರದ ಆದೇಶದಂತೆ ದಿನಾಂಕ 31/12/2024 ಆದೇಶ ಆಯಿತು ಸರ್. ಆ ದಿನಾನೇ ಆದೇಶ ಆಯಿತು. ನಾನು ಆ ದಿನಾನೇ ಸಂಜೆ ಒಂದು 7:45ಕ್ಕೆ ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮೂವ್ಮೆಂಟ್ ಆರ್ಡರ್ ಅಂದರೆ ಅಲ್ಲಿ ರಿಲೀವ್ ಮಾಡಿ ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ ಸರ್. ಅದ್ರ ಪ್ರಕಾರ ಬಂದು ನಾನು ಆ ದಿನಾನೇ ಸುಮಾರು ಒಂದು ನೈಟ್ 7:45ಕ್ಕೆ ಬಂದು ನಾನು ಇಲ್ಲಿ ಬಂಗಾರಪೇಟೆ ತಹಶೀಲ್ದಾರಾಗಿ CTC ಸೈನ್ ಮಾಡಿ ನಾನು ಅಧಿಕಾರನ ತಗೊಂಡಿದ್ದೀನಿ ಸರ್. ಅದ್ರ ಪ್ರಕಾರ ನಾನು ಇಲ್ಲಿ ತಹಶೀಲ್ದಾರ ಕೆಲಸ ಮಾಡ್ತೇನೆ. ಅಲ್ಲ, ಇವಾಗ ಅವರು ವೆಂಕಟೇಶಪ್ಪ ಅವರು ಬಂದಿದ್ದಾರೆ. ಹಾಂ ಸರ್. ಕೇಟಿಲ್ ಸ್ಟೇ ಇದೆ, ನನಗೆ ಕೋರ್ಟು ಸ್ಟೇ ಕೊಟ್ಟಿದೆ ಅಂತ ಹೇಳಿದ್ದಾರೆ ಸರ್. ಕೋರ್ಟು ಕೊಡೋಂಗಿಲ್ವಾ ಈಗ? ಅಲ್ಲ ಸರ್, ಕೋರ್ಟು ಸ್ಟೇ ಕೊಟ್ಟಿದೆ ಅಂತಂದ್ರೆ ಅದಕ್ಕೆ ನಮ್ಮ ಮೇಲಿನ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅವ್ರು ಮೂವ್ಮೆಂಟ್ ಆರ್ಡರ್ ತಗೊಂಡು ಬಂದು ಕರ್ತವ್ಯ ನಿರ್ವಹಿಸಬಹುದು ಸರ್. ಅದರಲ್ಲಿ ನನಗೆ ಸರ್, ಈಗ ನನಗೆ ಸರ್ಕಾರದ ಆದೇಶದಂತೆ ದಿನಾಂಕ 31/12/2024 ಆದೇಶ ಆಯಿತು ಸರ್. ಆ ದಿನಾನೇ ಆದೇಶ ಆಯಿತು. ನಾನು ಆ ದಿನಾನೇ ಸಂಜೆ ಒಂದು 7:45ಕ್ಕೆ ನನಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಮೂವ್ಮೆಂಟ್ ಆರ್ಡರ್ ಅಂದರೆ ಅಲ್ಲಿ ರಿಲೀವ್ ಮಾಡಿ ಇಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಒಂದು ಆದೇಶ ಕೊಟ್ಟಿದ್ದಾರೆ ಸರ್. ಅದ್ರ ಪ್ರಕಾರ ಬಂದು ನಾನು ಆ ದಿನಾನೇ ಸುಮಾರು ಒಂದು ನೈಟ್ 7:45ಕ್ಕೆ ಬಂದು ನಾನು ಇಲ್ಲಿ ಬಂಗಾರಪೇಟೆ ತಹಶೀಲ್ದಾರಾಗಿ CTC ಸೈನ್ ಮಾಡಿ ನಾನು ಅಧಿಕಾರನ ತಗೊಂಡಿದ್ದೀನಿ ಸರ್. ಅದ್ರ ಪ್ರಕಾರ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿ. ಶ್ರೀನಿವಾಸ್, ಈ ಜಿಲ್ಲೆಯಾದ್ಯಂತ ಸುಮಾರು 500 ಚಿಲ್ಲರೆ ಎಕರೆ ಭೂಮಿ ಈ ರೀತಿಯಾಗಿ ಅಕ್ರಮವಾಗಿ ಮಂಜೂರಾಗ್ತದೆ ಅಂತಂದ್ರೆ ಏನ್ ಕತೆ ಇದು ಅಂತ? ಶರತ್, ಇದು ಕೋಲಾರ ಜಿಲ್ಲೆ ಮಟ್ಟಿಗೆ ಬೃಹತ್ ಆದಂತ ಒಂದು ಭೂ ಹಗರಣ ಅಂತ ಹೇಳ್ಬೋದು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಶಾಮೀಲಾಗಿ ನಡೆಸಿರುವಂತ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅನ್ನೋದಕ್ಕೆ ಇಲ್ಲಿ ಸಾಕ್ಷ್ಯ ಸಿಕ್ಕಿದೆ. ಲೋಕಾಯುಕ್ತ ಪೊಲೀಸರು ಮೇಲ್ನೋಟಕ್ಕೆ ಸುಮಾರು ಒಂದು 500 ಎಕರೆಗೂ ಮೇಲ್ಪಟ್ಟು ಇಲ್ಲಿ ವಂಚನೆ ಆಗಿದೆ, ಹಗರಣ ಆಗಿದೆ, ಅಕ್ರಮವಾಗಿ ಸರ್ಕಾರಿ ಜಮೀನುಗಳನ್ನ ಮಂಜೂರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ಅವರ ಒಂದು FIR ಅಲ್ಲಿ ಹೇಳಿದ್ದಾರೆ. KGF ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನಡೆದಿರುವಂತ ಈ ಒಂದು ಅನರ್ಹರಿಗೆ ಭೂ ಮಂಜೂರಾತಿ ನಡೆದಿರುವಂತದ್ದು. ಸುಮಾರು ಒಂದು 100 ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂತ ಜಮೀನನ್ನ ಅನರ್ಹರಿಗೆ ಏನು ಅಕ್ರಮವಾಗಿ ಮಂಜೂರಾತಿ ಮಾಡೋದ್ರ ಮೂಲಕ ಆನಂತರ ಅವರುಗಳಿಂದ ಆ ಜಮೀನುಗಳನ್ನ ವಶಕ್ಕೆ ಪಡೆಯುವಂತ ಒಂದು ಜನಪ್ರತಿನಿಧಿಗಳು ಮತ್ತು ಹಣವಂತರ ಹುನ್ನಾರ ಇದ್ರ ಹಿಂದ್ಗಡೆ ಅಡಗಿರುವಂತದ್ದು ಸ್ಪಷ್ಟವಾಗಿ ನಾವು ಗುರುತಿಸಬಹುದು. ವೆಂಕಟೇಶ್ ಗೌಡ ಅಂತ ಹೇಳಿ KGF ಮೂಲದ RTI ಕಾರ್ಯಕರ್ತರು 2023 ನವೆಂಬರ್ ಅಲ್ಲಿ ಒಂದು ದೂರು ದಾಖಲು ಮಾಡ್ತಾರೆ. ಅದು ಸಂಬಂಧಪಟ್ಟಿರುವಂತ ಎಲ್ಲ ದಾಖಲೆಗಳು ಕೊಡ್ತಾರೆ. ಬಗರ್ ಹುಕುಂ ಸಮಿತಿಯ ಅಧ್ಯಕ್ಷ ಆಗಿರುವಂತ ಶಾಸಕರು, ಅವರ ಅಧೀನದಲ್ಲಿ ಕೆಲಸ ಮಾಡುವಂತ ತಹಶೀಲ್ದಾರ್ಗಳು ಎಲ್ಲ ಸೇರಿ
ಮಾಡಿರುವಂತ ಒಂದು ಅಕ್ರಮವಾದಂತ ಮಂಜೂರಾತಿಗಳಲ್ಲಿ ಎಲ್ಲವೂ ಕೂಡ ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿರುವಂತ ದಾಖಲೆಗಳನ್ನ ಏನ್ ತನಿಖೆ ಮಾಡಿದಂತ ಲೋಕಾಯುಕ್ತ ಪೊಲೀಸರು ಮೇಲ್ನೋಟಕ್ಕೆ ಇದು ಸುಮಾರು 500 ಎಕರೆಗೂ ಹೆಚ್ಚು ಜಮೀನು ಮಂಜೂರಾಗಿದೆ ಅಂತ ಅಂದ್ಬಿಟ್ಟಿದೆ, ಅಕ್ರಮವಾಗಿ ಮಂಜೂರಾಗಿದೆ ಅನ್ನೋಂಥದ್ದನ್ನ ಅವರ ಒಂದು ಪ್ರಥಮ ವರ್ತಮಾನದ ವರದಿಯಲ್ಲಿ ಹೇಳ್ತಾರೆ. 3 ಜನ ತಹಶೀಲ್ದಾರ್ಗಳು ಇದರ ಅಕ್ರಮದಲ್ಲಿ ನೇರವಾಗಿ ಭಾಗಿಯಾಗಿರುವಂತದ್ದು ಮೇಲ್ನೋಟ ಕಾಣಿಸ್ತಾ ಇದೆ. ಈ ಪೈಕಿ ಅಧಿಕಾರಿಗಳ ವಿರುದ್ಧ FIR ದಾಖಲು ಮಾಡಬೇಕಾದ್ರೆ ಸರ್ಕಾರದ ಪೂರ್ವಾನುಮತಿ ಬೇಕು. ಆ ಪೈಕಿ 3 ಜನ ವಿರುದ್ಧ ಈಗಾಗಲೇ ಪೂರ್ವಾನುಮತಿ ಸಿಕ್ಕಿದೆ. ಆ ಪೈಕಿ ಒಬ್ಬ ತಹಶೀಲ್ದಾರ್ ಸುಜಾತ ಅನ್ನುವಂಥವ್ರು 1ನೇ ತಾರೀಕು, ಇದೇ ವರ್ಷದ 1ನೇ ತಾರೀಕು ಅವರು ಬಂಗಾರಪೇಟೆ ತಾಲೂಕಿನ ತಹಶೀಲ್ದಾರ್ ಆಗಿ ಅಧಿಕಾರ ವಹಿಸ್ಕೊಂಡಿದ್ದಾರೆ. ಆ ನಂತರ ಇನ್ನಿಬ್ರು ಒಂದು ಕೇಸ್ ವರ್ಕರ್ಗಳೇನಿದ್ದಾರೆ ಅದು ಗುಮಾಸ್ತರು, ಅವರಿಬ್ಬರು ಕೂಡ ಅದೇ ಇಲಾಖೆನಲ್ಲಿ ಅದೇ ಕಚೇರಿಗಳಲ್ಲಿ ಅಧಿಕಾರಿಗಳಾಗಿ ಮುಂದುವರೆದಿದ್ದಾರೆ. ಸದ್ಯಕ್ಕೆ ಇವು 3 ವಿರುದ್ಧ ಈಗ ಲೋಕಾಯುಕ್ತದಲ್ಲಿ FIR ಏನು ದಾಖಲಾಗಿದೆ. ಆ ನಂತರ ಬರುವಂತ ಏನು ಒಂದು ಇಬ್ಬರು ತಹಶೀಲ್ದಾರರು ಮತ್ತು ಸುಮಾರು 1 ಡಜನ್ನಷ್ಟು ಸಿಬ್ಬಂದಿ ವಿರುದ್ಧ ಅದು ಏನು ಪ್ರಕರಣ ದಾಖಲು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳನ್ನ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಶರತ್, ಶ್ರೀನಿವಾಸ್, ಡೀಟೇಲ್ಸ್ಗಾಗಿ ಓವರ್ ಆಲ್ ಆಗಿ 2017ರಿಂದ ನೋಡಿ, 2017ರಿಂದ ಈ ಕೋಲಾರ ಜಿಲ್ಲೆಯ ಅಕ್ಕಪಕ್ಕ 2 ತಾಲೂಕುಗಳಿದ್ದಾವೆ. ಆ 2 ತಾಲೂಕಿಗೂ ಹೋಲಿಸ್ಕೊಂಡ್ರೆ 229 ಜನ ಅನರ್ಹರಿಗೆ ಭೂಮಿ ಮಂಜೂರಾತಿ ಮಾಡಿರೋದು. ಯಾಕೆ ಎಲ್ಲಿ ಮಿಸ್ ಹೊಡಿತು? ತನಿಖೆ ಆಗಬೇಕು. ಅದು 1-2 ಎಕರೆ, ಇದು 523 ಎಕರೆ ಅಂದರೆ ನಾಟನ. ಮೊದಲೇ ಒಂದು ಮಾತಿದೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಭೂ ಹಗರಣ ಸುತ್ತ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ ಅಂತ. ಅದಕ್ಕಿದು ಒಂದು ಸೇರ್ಪಡೆ ಆಗೋಯ್ತಾ ಅಂತ.